ಏನಾಯ್ತು ಅಂತ ಅಷ್ಟು ಜೋರಾಗಿ ಶಾಕ್ ತಗೊಂಡ್ರಪ್ಪ? ಜೋರಾಗಿ ಓದಿ, ಸೌಂಡ್ ಬಿಡಿ. ಸೌಂಡ್ ಬಿಟ್ರೆ ಎಲ್ಲರಿಗೂ ಕೇಳಿಸುತ್ತೆ ಕಣಮ್ಮ. ಆಮೇಲೆ ನಾನು ನೀನು ಇಬ್ಬರೇ ರೂಮಲ್ಲಿ ಕೂತ್ಕೊಂಡು ಮೆಲ್ಲಗೆ ಓದ್ಬಿಡೋಣ. ಮೆಲ್ಲಗೆ ಓದುವಂತ ವಿಷಯ ಏನಪ್ಪ ಬಂದಿದೆ ಅದರಲ್ಲಿ? ನಮ್ಮ ಜಾಜತ್ಗೆ ಮಾಡೋ ಕೆಲಸ ಒಂದ ಎರಡ. ಹೋಗಿ ಹೋಗಿ ಆ ರಾಜಪ್ಪನ ವಿರುದ್ಧ ಕೆಟ್ಟದಾಗಿ ಭಾಷಣ ಮಾಡಿದ್ದಾರೆ. ರಾಜಪ್ಪ ಅಂದ್ರೆ ರೌಡಿ ರಾಜಪ್ಪ ತಾನೆ? ಅವನು ಬರೀ ರೌಡಿ ಅಲ್ಲಮ್ಮ, ದೊಡ್ಡ ಕ್ರಿಮಿನಲ್. ಅವನ ವಿರುದ್ಧವಾಗಿ ಇವ್ರು ಯಾಕೆ ಭಾಷಣ ಮಾಡ್ಬೇಕಾಗಿತ್ತು ಅಂತ. ಅಂತದ್ದೇನಪ್ಪ ಭಾಷಣ ಮಾಡಿದ್ದಾರೆ? ನನಗೆ ಓದೋದಕ್ಕೆ ಭಯ ಆಗುತ್ತೆ ಕಣಮ್ಮ. ಧೈರ್ಯವಾಗಿ ಓದಿಪ್ಪ, ನಾನೇ ಹೇಳ್ತಾ ಇದ್ದೀನಲ್ಲ. ಅಯ್ಯೋ, ನೀನು ಧೈರ್ಯ ಕೊಟ್ಟ ಮೇಲೆ ನಾನು ಯಾರಿಗೆ ಹೆದರ್ಲಿ? ನಾನು ಜೋರಾಗಿ ಓದ್ತೀನಿ, ನೀನು ಕೇಳಿಸ್ಕೊ. ರೌಡಿ ರಾಜಪ್ಪನ ವಿರುದ್ಧ ದನಿ ಎತ್ತಿದ ಮೊಟ್ಟ ಮೊದಲ ಮಹಿಳೆ ಜಾಜಿ ಜಂಬಲ್ದಿನಿ. ಕಟ್ಟ ಕಡೆಯ ಮಹಿಳೆನೂ ಜಾಜಿ ಜಂಬಲ್ದಿನಿ. ಅಳಿಯಂದಿಲೆ, ಆ ನನ್ನ ಸೊಸೆ ಯಾಲ ಬಗ್ಗೆ ದನಿ ಎತ್ತಿದ್ದಾಳೆ? ರಾಜಪ್ಪನ ಬಗ್ಗೆ. ಲಾಮ ಲಾಜಪ್ಪ ಅಂದ್ರೆ ಆ ಲೌಡಿ ಲಾಜಪ್ಪ ತಾನೇ? ಅಯ್ಯೋ ಅಳಿಯಂದಿಲೆ, ನಮ್ಮ ಪಾಡು ನಾವು ಇರೋದು ಬಿಟ್ಟು ನಮಗೆ ಯಾಕೆ ಬೇಕು ಈ ಲೌಡಿಗಳ ಸಹವಾಸ ಅಂತೀನಿ. ಅಲ್ಲ, ನಾನು ಯಾವ ರೌಡಿಗಳು ಸಹವಾಸ ಮಾಡಿದೆ ಅಂತ ನನಗೆ ಹೇಳ್ತಾ ಇದ್ದೀರಾ ಅಂತ? ನೀವು ಮಾಡಿದ್ಲು ಒಂದೇ, ಆ ನನ್ನ ಸೊಸೆ ಮಾಡಿದ್ಲು ಒಂದೇ. ಎಷ್ಟಾದ್ಲು ನೀವು ಅವಳ ಚೇಲ ತಾನೇ? ಅಲ್ಲಮ್ಮ ಪಲ್ಲು, ಯಾರಿಗೋ ಹೇಳ್ಬೇಕಾಗಿರೋದನ್ನ ನನಗೆ ಬಂದು ಹೇಳಿದ್ರೆ ನಾನು ಏನಮ್ಮ ಮಾಡ್ಲಿ? ಅವ್ರಿಗೆ ಹೇಳೋ ತಾಕತ್ತಿಲ್ವಲ್ಲಪ್ಪ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದಾರೆ. ಸಾಕು ಸುಮ್ಮನೆ. ಅವಳಿಗೂ ಹೇಳ್ತೀನಿ, ಅವಳ ಮಾವನಿಗೂ ಹೇಳ್ತೀನಿ. ಅವ್ರ ಮಾವ ಅಂದ್ರೆ ನಿಮ್ಮಪ್ಪ? ಇವಳು ಹೊರಗಡೆ ಯಾರ್ಯಾರ ಬಗ್ಗೆನೋ ಕೆಟ್ಟದಾಗಿ ಭಾಷಣ ಮಾಡೋದು, ಅವಳೆಲ್ಲ ಇವಳನ್ನ ಹುಡುಕೊಂಡು ಮನೆಗೆ ಬೋಲೋದು, ಇವಳು ಇಲ್ಲದ ಸಮಯದಲ್ಲಿ ನಮ್ಮನ್ನ ಚೆನ್ನಾಗಿ ತದ್ಕೋದು. ಇದೆಲ್ಲ ಯಾಕೆ ಬೇಕು ಅಂತೀನಿ. ಅಮ್ಮ, ಗಂಡುಗಲಿ ವಂಶದ ಹಿರಿ ತಲೆ ಅಂತ ನೀನ್ ಗೂಟ ಹೊಡ್ಕೊಂಡು ಕೂತಿರೋದು ಯಾಕೆ? ನಿನ್ ಸೊಸೆಗೆ ಒಂಚೂರು ಬುದ್ಧಿ ಹೇಳಿ ಬಾಯಿಗೊಂದು ಬಿಲ್ಟೆ ಹಾಕತ್ತಾನೆ. ಪಲ್ಲು, ಅಷ್ಟಲ್ಲಮ್ಮ, ಪೇಪರ್ ಇನ್ನೂ ಬರ್ತಿದ್ರೆ ಜಾಜಿ ಸಮಾಜದ ಭವಿಷ್ಯದ ರಕ್ಷಕಿ, ಜೀವಂತ ನಾಯಕಿ, ಆ ರೌಡಿ ರಾಜಪ್ಪನನ್ನು ಬಗ್ಗು ಬಡದ ಏಕೈಕ ಮಹಿಳಾ ಹೋರಾಟಗಾರ್ತಿ ಹುಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಬಿಡ್ತಾನ ರಾಜಪ್ಪ? ಹಟ್ಟಿಸ್ಕೊಂಡ್ ಹೊಡಿತಾನೆ. Oh my God! ಮೆಸೇಜ್ ಮೇಲ್ ಮೆಸೇಜು, ಮೆಸೇಜ್ ಮೇಲ್ ಮೆಸೇಜು. ನನ್ನ ಸ್ಪೀಚ್ ಕೇಳಿದ ಜನ ನನ್ನ ಕರೇಜ್ ಬಗ್ಗೆ ಎಷ್ಟು ಒಳ್ಳೊಳ್ಳೆ ಮೆಸೇಜ್ಗಳು ಮಾಡ್ತಾ ಇದಾರೆ ಗೊತ್ತಾ? ಯಾಕೋ ನನಗಿದೆಲ್ಲ ಬೇಡ ಅನ್ಸುತ್ತಮ್ಮ. ಅದಕ್ಕೆ ನೀವೇನೋ ಹೋಗಿ ರಾಜಪ್ಪನ ಬಗ್ಗೆ ಕೆಟ್ಟದಾಗ ಭಾಷಣ ಮಾಡಿದ್ರಿ, ಆದ್ರೆ ಅವ್ನು ನಿಮ್ಮನ್ನ ಸುಮ್ಮನೆ ಬಿಡ್ತಾನ? ಎಲ್ಲಮ್ಮ ಸುಮ್ಮನೆ ಬಿಡ್ತಾನೆ. ಈಗಾಗಲೇ ವಿಚಾರಿಸಿದನಂತೆ ಆ ಜಾಜಿ ಜಂಬಲ್ದಿನಿ ಅವ್ರ ಮನೆಯಲ್ಲಿ. ಅವ್ರು ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಅವ್ರ ಕತೆ ಏನು ಅಂತ. ಗ್ರಾಚಾರ ಅನ್ನೋದು ಯಾವ ಟೈಮಲ್ಲಿ ಎಲ್ಲಿಂದ ಅಟ್ಕಾಯಿಸ್ಕೊಳ್ತಾ ದೇವ್ರಿಗೆ ಗೊತ್ತು. ಬಿಟ್ಲಾ? ಯು ಡೋಂಟ್ ವರಿ, ನಿನ್ ಸಪೋರ್ಟ್ಗೆ ನಾನಿದ್ದೀನಿ. ನಮ್ಮ ಮಹಿಳಾ ಸಂಘ ಇದೆ. ಇಲ್ಲಿ ಕುತ್ಕೊಂಡು ಕೆಟ್ಟದಾಗ ಯೋಚನೆ ಮಾಡೋದು ಬಿಟ್ಟು ಆಚೆ ಕಡೆ ಹೋಗಿ ಜನ ನನ್ನ ಬಗ್ಗೆ ಯಾವ ಯಾವ ರೀತಿ ಟಾಕ್ ಮಾಡ್ತಾ ಇದಾರೆ ಅನ್ನೋದನ್ನ ಕಲೆಕ್ಟ್ ಮಾಡ್ಕೊಂಡ್ ಬಾ. ಸುಮ್ಮನೆ ಕಲೆಕ್ಟ್ ಮಾಡ್ಕೊಂಡ್ ಬರ್ಕಾಗತ್ತಾ? ನಿನ್ನೆ ಹೋಗಿದ್ದೆ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಜಾಜಕ್ಕೆ ನಾಯಿ ಬಗಳಿದ್ರೆ ದೇವಲೋಕ ಹಾಳೆ. ಯಾವ ರೌಡಿನೂ ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ನೀವು ಹೀಗೆ ನಿಮ್ಮ ಭಾಷಣದಲ್ಲಿ ಆ ರೌಡಿಗಳನ್ನ ಜಾಡಿಸ್ತಾ ಇರಿ, ಒಂದಲ್ಲ ಒಂದ್ ದಿವಸ ನೀವು ಲೀಡ್ ಆಗ್ತೀರಾ. ಅಳಿಯಂದಿಲೆ, ನಿಮ್ಮನ್ನ ಬರೀ ಚೇಲ ಅನ್ಕೊಂಡಿದ್ದೆ, ಅಲ್ಲ ಚಮಚ ಪ್ಲಸ್ ಬಕೀಟು. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಎಲ್ಲಿ ನೋಡಿದ್ರು ನಿಂದೇ ವಿಷಯ ಕಡೆ. ನಿನ್ನೆ ಮಹಿಳಾ ಸಂಘದಲ್ಲಿ ಎಲ್ಲರೂ ನಿಮ್ಮನ್ನ ಕೊಂಡಾಡಿದೆ. ಜಾಜಿ ಅವರು ಪ್ರೆಸಿಡೆಂಟ್ ಆಗಿದ್ದು ನಮ್ಮ ಪುಣ್ಯ. ಅವ್ರ ಮುಖಾಂತರವಾಗಿ ಮಹಿಳಾ ಸಂಘದಲ್ಲಿ, ಕನ್ನಡ ಸಂಘದಲ್ಲಿ ಸಂಘಟನೆ ಮಾಡಬೇಕು ಅಂತ ಇದೀವಿ ಅಂದ್ರು. ಜಾಜಿ ಅವರೇ, ನೀವು ಹೀಗೆ ಮುಂದುವರಿತಾ ಇರಿ, ನಿಮ್ಮ ಹಿಂದೆ ಯಾವಾಗಲೂ ನಾವಿರ್ತೀವಿ. ಓ ಮೈ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ಅಂದ್ಹಾಗೆ ಇದಕ್ಕೆ ನನ್ನ ಅಗನೆಸ್ಟ್ ರಾಜೇಶ್ವರಿ ಏನಂತ ರಿಪ್ಲೈ ಮಾಡಿದ್ಲು? ಅವಳ ಈ ವಿಷಯ ಕೇಳಿದ ತಕ್ಷಣ ಹೊಟ್ಟೆ ಉರ್ಕೊಂಡ್ಬಿಟ್ಲು. ಎಸ್, ಅವಳ ಸ್ಟಮಕ್ ಬರ್ನ್ ಆಗ್ತಾ ಇದ್ರೆ ನನ್ನ ಸ್ಟಮಕ್ ಕೋಲ್ಡ್ ಆಗಿರುತ್ತೆ. ಜಾಜಿ ಅವರೇ, ಯಾವ್ದಕ್ಕೂ ಹುಷಾರಾಗಿರಿ. ಆ ರಾಜೇಶ್ವರಿ ಏನಾದ್ರು ರೌಡಿ ರಾಜಪ್ಪನಿಗೆ ಫಿಟ್ಟಿಂಗ್ ಇಟ್ಬಿಟ್ರೆ ನಾನ್ಯಾಕೆ ಹೆದರ್ಕೊಳ್ಳಿ? ಇರೋ ವಿಷಯನೇ ಹೇಳಿದೀನಿ. ಆ ರಾಜಪ್ಪ ದೊಡ್ಡ ರೌಡಿ ಅಂತ ಇಡೀ ಸಮಾಜಕ್ಕೆ ಗೊತ್ತು. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಹೇಳಿ, ಏನಾಗಬೇಕಾಗಿತ್ತು? ನಾನು ಯಾರು? ರಮಾಮಣಿನಾ? ಹೌದು. ರಮಾಮಣಿ ಮೊದಲು ಆ ರಾಜಪ್ಪನ ಹೆಸರು ಹೇಳೋದಕ್ಕೆ ಎಲ್ಲರೂ ಭಯ ಪಡ್ತಾ ಇದ್ರು. ಆದ್ರೆ ನಾನು ಬಿಟ್ನಾ, ನನ್ನ ಸ್ಪೀಚಲ್ಲಿ ಅವನ್ನ ಅಲ್ಲಾಡಿಸ್ಬಿಟ್ಟೆ. ಈಗ ಆ ಮನುಷ್ಯ ಕೇರ ಫುಟ್ಪಾತ್ ಆಗ್ಬಿಟ್ಟಿದ್ದಾನೆ. ಭಯದ ಭೂತ ದೂರ ಹೋದ್ಮೇಲೆ ಆ ರಾಜಪ್ಪನ ಯಾರು ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ನಾನು ರಮಾಮಣಿ, ಇದು ನೀನೇನಾ? ಗಂಡಸ್ರು ವಾಯ್ಸ್ ಕೇಳಿಸ್ತಾ ಇದೆ. ರಾಮಮಣಿ ಅಲ್ಲ, ನಾನು ನಿನ್ನ ಅಭಿಮಾನಿ. ಸ್ಟಾರ್ಟಿಂಗ್ ಅಲ್ಲಿ ಹೆಣ್ಣು ಧ್ವನಿ ಇತ್ತಲ್ಲ? ಆಗ ಹೆಣ್ಣಿನ ಧ್ವನಿ ಇತ್ತು, ಈಗ ಗಂಡಿನ ಧ್ವನಿ ಆಗಿದೆ. ನೋಡೋ, ನಿನ್ಗೊಂದು 2 ದಿವಸ ಟೈಮ್ ಕೊಡ್ತೀನಿ. ಯಾರ ಜೊತೆ ಮಾತಾಡ್ಬೇಕೋ ಮಾತಾಡಿ ಮುಗಿಸ್ಕೊಂಡ್ಬಿಡು. ಹಲೋ, ಹೂ ಆರ್ ಯು?
ಯಾಕೆ ನನ್ನನ್ನು ಹೆದರ್ಸ್ತಾ ಇದ್ಯಾ? ನಾನು ರೌಡಿ ರಾಜಪ್ಪ. ರಾಜಪ್ಪನ? ನೀನು ಸಿಂಹದ ಬಾಲನ ಎಳೆದ್ಬಿಟ್ಟಿದ್ಯಾ. ನೀನು ಹೆಚ್ಚಿನ ದಿನ ಭೂಮಿ ಮೇಲೆ ಇರೋದಿಲ್ಲ ಬಿಡು. ಹಾಗಂತ ನಾನು ನಿನ್ನನ್ನ ಕೊಲ್ಲೋದಿಲ್ಲ. ಕೊಂದ್ರೆ ನೀನು ಆರಾಮಾಗಿ ಪ್ರಾಣ ಬಿಟ್ಬಿಡ್ತೀಯ. ನೀನು ಯಾವತ್ತು ಭಾಷಣ ಮಾಡಲೇಬಾರ್ದು. ಹಾಗೆ ಮಾಡ್ತೀನಿ. ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದವ್ರಿಗೆ ನಾನು ಏನು ಶಿಕ್ಷೆ ಕೊಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ನಿನ್ನ ನಾಲ್ಗೆನ ಕತ್ತರಿಸಾಕ್ತೀನಿ. ನೀನಾಗಿ ನೀನೇ ನಾಲ್ಗೆ ಕತ್ತರಿಸ್ಕೊಂಬಂದು ನನಗೆ ಕೊಡ್ತೀಯಾ? ಇಲ್ಲ ನಾನೇ ನಿನ್ನ ಮನೆಗೆ ಬಂದು ನಿನ್ನ ನಾಲ್ಗೆನ ಕಚಕ್ ಅಂತ ಕತ್ತರಿಸಾಕ್ಲ. ಯಾರಿಗೆ ನೀನ್ ರೋಪ್ ಹಾಕೋದು? ಅದೆಲ್ಲ ಹಳೆ ಕಾಲಕ್ಕೆ ಆಗೋಯ್ತು ನೋಡು. ನಿನ್ ಗೂಂಡಾಗಿರಿ ದಾದಾಗಿರಿ ಎಲ್ಲ ನನ್ನ ಹತ್ರ ನಡೆಯಲ್ಲ. ಇಡೋ ಫೋನು. ಯಾರ್ರೀ ಮಾತಾಡಿದ್ದು? ರೌಡಿ ರಾಜಪ್ಪ. ನಾನ್ ಬಿಟ್ನಾ? ನಾನು ಆವಾಜ್ ಆಗ್ದೆ. ಸುಮ್ಮನೆ ಯಾಕಮ್ಮ ಗಲಾಟೆ ಮಾಡ್ಕೋತೀಯ? ತಲೆ ಗಟ್ಟಿ ಇದೆ ಅಂತ ಬಂಡೆ ಚೆಚ್ಕೋಬಾರ್ದು. ತಪ್ಪಾಯ್ತು ಅಂತ ಸಾಲಿ ಕೇಳ್ಬಿಡು. ಸುಮ್ಮನೆ ನಾನು ರೌಡಿ ರಾಜಪ್ಪಗೆ ಸಾರಿ ಕೇಳ್ಬೇಕಾ? ನೆವರ್. ಜಾಜತ್ಗೆ ಇದೀಗ ತಾನೇ ಕಲೆಕ್ಟ್ ಮಾಡ್ಕೊಂಡ್ ಬಂದಿರುವಂತಹ ಫ್ರೆಶ್ ನ್ಯೂಸ್. ಏನದು? ರಾಜಪ್ಪಂಗೂ ಮತ್ತೆ ಮಿನಿಸ್ಟ್ರಿಗೂ ಹೀಗೆ ಒಂದು ಸತಿ ಜಗಳ ಆಗಿತ್ತಂತೆ. ಆಗ ರಾಜಪ್ಪ ಹೇಳಿದಂತೆ, ಮಿನಿಸ್ಟ್ರೇ ನಾನ್ ನಿಮ್ಮ ಕಪಾಳಕ್ಕೆ ಪಬ್ಲಿಕ್ ಅಲ್ಲಿ ಹೊಡಿತೀನಿ ಅಂತ ಚಾಲೆಂಜ್ ಮಾಡಿದಂತೆ. ಮಿನಿಸ್ಟ್ರಿಗೆ ಚಾಲೆಂಜ್ ಮಾಡಿದ್ನಂತ. ಆಮೇಲೆ ಈ ರಾಜಪ್ಪನೇ ಒಂದು ಕಾರ್ಯಕ್ರಮನ ಅರೇಂಜ್ ಮಾಡಿ ಮಿನಿಸ್ಟರ್ನ ಆ ಕಾರ್ಯಕ್ರಮಕ್ಕೆ ಕರ್ಸಂತೆ. ಮಿನಿಸ್ಟರ್ ಕೆನ್ನೆ ಮೇಲೆ ಒಂದೇ ಒಂದು ಸೊಳ್ಳೆ ಕೂತಿತ್ತಂತೆ. ಅದನ್ನೇ ನೆಪ ಮಾಡ್ಕೊಂಡು ರಾಜಪ್ಪ ಮಿನಿಸ್ಟರ್ ಹತ್ರ ಬಂದು ಸೊಳ್ಳೆ ಕೂತಿದೆ ಅಲ್ಲಾಡ್ಬೇಡಿ ಅಂತ ಹೇಳಿ ಕೆನ್ನೆ ಪಟ್ಟ. ಮಿನಿಸ್ಟರ್ ಸ್ಟೇಜಿನ ಕೆಳಗಡೆ ಇದೇ ರೀತಿ ಬಿದ್ರಂತೆ. ಪ್ರೆಸ್ ಅವ್ರು ಕೇಳಿದ್ರಂತೆ, ಅಲ್ಲ ಕಣ್ರಿ ಕೆನ್ನೆ ಮೇಲೆ ಕೂತಿದ್ದು ಒಂದೇ ಸೊಳ್ಳೆಗೆ ಯಾಕ್ರಿ ಇಷ್ಟು ಜೋರಾಗಿ ಹೊಡೆದ್ರಿ ಅಂತ. ಅದಕ್ಕೆ ರಾಜಪ್ಪ ಹೇಳಿದ್ನಂತೆ, ನಾನು ಪಬ್ಲಿಕ್ ಅಲ್ಲಿ ಮಿನಿಸ್ಟ್ರಿ ಕೆನ್ನೆಗೆ ಹೊಡೆದು ನನ್ನ ಸೈಡ್ನ ತೀರ್ಸ್ಕೊತೀನಿ ಅಂತ ಹೇಳಿದ್ದೆ. ನಾನು ನನ್ನ ಸೈಡನ್ನ ತೀರ್ಸ್ಕೊಂಡಿದ್ದೀನಿ ಅಂತ ಹೇಳಿದಂತೆ. ಆಮೇಲೆ ಏನಾಯ್ತು? ಆಮೇಲೆ ಏನಾಗದೇನ್ ಬಂತು, ಮಿನಿಸ್ಟರ್ ಬಾಯಲ್ಲಿ ಇದ್ದಿದ್ದೆ 4 ಕಲ್ಲಂತೆ. ರಾಜಪ್ಪ ಹೊಡೆದ ಏಟ್ಗೆ ಆ 4 ಕಲ್ಲು ಉದುರೋಯ್ತಂತೆ. ಜಾಜಿ, ನಾವ್ ಹೀಗೆ ಹೇಳ್ತೀವಿ ಅಂತ ಬೇಜಾರ್ ಮಾಡ್ಕೋಬೇಡ. ಆ ರೌಡಿ ರಾಜಪ್ಪ ಮಿನಿಸ್ಟರ್ ಕೆನ್ನೆಗೆ ಹೊಡೆದಿದ್ದ ವಿಷಯ ನಮಗೂ ಗೊತ್ತಿತ್ತು. ಮತ್ತೆ ಆ ವಿಷಯನ ನನ್ನ ಹತ್ರ ಹೇಳಿಲ್ಲ. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ನೀವು ಮೊದ್ಲೇ ನಮ್ ಮಾತು ಕೇಳೋದಿಲ್ಲ. ಆನೆ ಹೋಗಿದ್ದೆ ದಾರಿ ಅನ್ನೋಗೆ ನೀವು ಮಾತಾಡಿದ್ದೆ ಸರಿ ಅನ್ನೋ ಮಾತಾಡ್ತೀರಾ. ಅದಕ್ಕೆ ನಾವ್ ನಿಮ್ಗೆ ಹೇಳಲಿಲ್ಲ. ನೋಡೆ, ಯಾರ ಬಗ್ಗೆನಾದ್ರೂ ಮಾತಾಡ್ಬೇಕಾದ್ರೆ ಮೊದ್ಲು ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು. ಈಗ ನೋಡು, ಈ ಕೇಸ್ ಯಾವ ತರ ಟರ್ನ್ ತಗೊಳ್ತಾ ಹೇಳಕ್ ಆಗೋದಿಲ್ಲ. ಮೊದಲಿಂದಲೂ ನಾನು ಇದನ್ನೇ ಬಡ್ಕೋತಾ ಇದ್ದೀನಮ್ಮ. ಅಲ್ಲಿ ನೀ ಹೋಗಿ ಮೈಕ್ ಹಿಡ್ಕೊಂಡು ಯಾಕೆ ಭಾಷಣ ಬಿಗಿತೀಯ? ಮನೇಲೆ ಇದ್ದು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗು ಅಂತ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಡೋಂಟ್ ಟಾಕ್ ರಬಿಶ್. ಮತ್ತೆ ನೀವು ಹಳೆಯ ರೆಕಾರ್ಡ್ನ ರಿವೈಂಡ್ ಮಾಡಬೇಡಿ. ಈಗ ರೌಡಿ ರಾಜಪ್ಪನಿಂದ ಹೇಗೆ ಬಚಾವ್ ಆಗೋದು ಅಂತಲೇ ಗೊತ್ತಾಗ್ತಿಲ್ವೇ? ನೀನೇ ಅವನ ಬಗ್ಗೆ ಮಾತಾಡಿದ್ಯಾ ಅಂದ್ಮೇಲೆ ನೀ ಬಚಾವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಆಲ್ರೆಡಿ ಅವ್ನ ಪರವಾಗಿ 4 ರಿಂದ 5 ಜನ ಲಾಯರ್ಗಳಿದ್ದಾರೆ. ಅವ್ರು ಅವನಿಗೆ ಪ್ರೊಟೆಕ್ಷನ್ ಕೊಟ್ಟೇ ಕೊಡ್ತಾರೆ. ಅವ್ನು ಹೇಳ್ದಾಗೆ ನಿಮ್ ನಾಲ್ಗೆ ಕತ್ತರಿಸೋದು ಗ್ಯಾರಂಟಿ. ಹಲೋ, ಜಾಜಿ ಜಮದಿನಿ ಸ್ಪೀಕಿಂಗ್. ಆಯಾ, ಹೆಲ್ಮೆಟ್ ಬಕ್ಕಲ್ಲೇ ಸರಿಯಾಗಿ ಹಾಕ್ಕೊಂಡಿಲ್ಲ. ಮೊದಲು ಹೆಲ್ಮೆಟ್ ಬಕ್ಕಲ್ನ ಸರಿಯಾಗಿ ಹಾಕೋ. ಇಲ್ದಿರ ಗಾಡಿ ಓಡಿಸೋವಾಗ ಹೆಲ್ಮೆಟ್ ಜಾರ್ ಬಿದ್ದು ನಿನ್ನ ತಲೆ ಬುಲ್ಡೆನ ಹೊಡೆದೋಗುತ್ತೆ. ಯಾರು ನೀವು? ನಾನು ನಿನ್ನ ಅಭಿಮಾನಿ. ನಿನ್ನ ತಲೆ ಭದ್ರವಾಗಿರ್ಬೇಕು. ನನ್ನ ಹೆಣ್ಣು ಯಾಕೆ ಭದ್ರವಾಗಿರ್ಬೇಕು? ನಿನ್ನ ತಲೆ ಭದ್ರವಾಗಿಲ್ದೆ ಹೋದ್ರೆ ನಾನು ನಾಲ್ಗೆ ಕಟ್ ಮಾಡಕ್ ಆಗೋದಿಲ್ವಲ್ಲ. ನೀನು ರಾಜಪ್ಪನ? ನಾನೇ ರೌಡಿ ರಾಜಪ್ಪ. ನೀನು ಮನೆಯಿಂದ ಯಾವ್ಯಾವ ವೇಷದಲ್ಲಿ ಹೋಗ್ತೀಯಾ, ಯಾವ್ಯಾವ ವೇಷದಲ್ಲಿ ಬರ್ತೀಯಾ ಅಂತ ನೋಡ್ತಾನೆ ಇದ್ದೀನಿ. ಈ ರೌಡಿ ರಾಜಪ್ಪ ಒಂದ್ಸತಿ ಕಣ್ಣಿಟ್ರೆ ಮುಗೀತು. ನನ್ನ ಕಣ್ಣಿಂದ ತಪ್ಪಿಸ್ಕೊಂಡೋಗೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಹೋಗು. ಇನ್ನೂ 1-2 ದಿವಸ ಟೈಮ್ ಕೊಡ್ತೀನಿ. ಎಲ್ಲೆಲ್ಲಿ ಸುತ್ತಾಡ್ಬೇಕೋ ಸುತ್ತಾಡ್ಕೊಂಡು ಬಂದ್ಬಿಡು. ಏನಮ್ಮ ಇದು? ಹೊರಗಡೆ ಹೋಗಿ ಬಾಯಿಗೆ ಬಂದು ಹಾಕಿ ಬೈಯೋದು, ಆ ಲೌಡಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಥರ ಬುಲ್ಕ ಹಾಕೊಂಡು ಓಡಾಡೋದು, ಇದೆಲ್ಲ ಬೇಕಿತ್ತಾ? ಅಮ್ಮ ನಿನಗೆ ಯಾಕೆ? ಸುಮ್ಮನೆ ಇದ್ದು ಬಿಡು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ ನಮ್ಗೆ ಯಾಕೆ? ಆ ರಾಜಪ್ಪ ಬರ್ಲಿ, ಚೆನ್ನಾಗಿ ತದಕ್ಲಿ. ಮನೆಯವರಂತೂ ಬುದ್ಧಿ ಕಲ್ಸಕ್ ಆಗ್ಲಿಲ್ಲ, ಹೊರಗಡೆಯವರಾದ್ರೂ ಬುದ್ಧಿ ಕಲ್ಸ. ಅಲ್ಲೂ ಡೋಂಟ್ ಟಾಕ್ ರಬಿಶ್. ನಾನು ಈ ರೀತಿ ಬುರ್ಕ ಹಾಕೊಂಡು ಹೊರಗಡೆ ಹೋದ್ರೆ ಯಾರು ನನ್ನ ಗುರ್ತು ಹಿಡಿಯಲ್ಲ. ನೀವು ಬುರ್ಕ ಹಾಕೊಂಡ್ ಮಾತ್ರಕ್ಕೆ ರಾಜಪ್ಪಂಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಅದ್ ಹೇಗೆ ಹೇಳ್ತೀಯಾ? ಸರಿ, ಹಾಗಿದ್ರೆ ಹೊರಗಡೆ ಹೋಗಿ ನಮ್ಗೆಲ್ರಿಗೂ ಚಾಕ್ಲೇಟ್ ತನ್ನಿ, ಆಗ ಗೊತ್ತಾಗುತ್ತೆ. ಚಾಕ್ಲೇಟ್
ಚಾಕ್ಲೇಟ್ ಯಾಕೆ, ಡ್ರೈ ಫ್रूट्स ತರ್ತೀನಿ. अभी मैं बाहर जातू, बाद में अंदर आतू. ಏ ಚಕ್ರಿ ನಿಂತ್ಕೊಂಡು ನಮ್ದಕ್ಕೆ ಅಡ್ಡ ಆಗ್ತಿರಲ್ಲ, ನಿಮ್ದಕ್ಕೆ ಯಾರು? ಏನಾರು ಯಾರಾದ್ರೂ ಆಗಿರ್ಲಿ. ಹೌದು, ಏನ್ ನಿನ್ನ ಹೆಸರು? ಶಕೋಫ್ತಾ. ಓ ಸೈಕೋಲ್ ಅಫ್ತಾ. ನೈಜಿ ಶಕೋಫ್ತಾ. ಯಾವುದೋ ಒಂದು ಅಫ್ತಾ ಬಿಡು. ಈ ಮನೆ ಒಳಗಡೆಯಿಂದ ಬರ್ತಿದ್ಯಲ್ಲ, ಮನೇಲಿರೋರೆಲ್ಲ ನಿನಗೆ ಚೆನ್ನಾಗಿ ಪರಿಚಯ ಇದಾರ? ಕ್ಯಾಜಿ ಪರಿಚಯ ಇಲ್ಲ ಅಂದ್ರೆ ಮನೆಗೆ ಹೋಗ್ಬಿಡ್ತಾರೆ. ಸರಿ, ಈ ಮನೇಲಿ ಜಾಜಿ ಜಂಬಲ್ ದಿನಿ ಅಂತ ಒಂದು ಹೆಂಗ್ಸೈತೆ, ಅವ್ಳು ನಿನ್ನ ಪರಿಚಯ ಇದ್ದಾಳ? ಕ್ಯಾಜಿ ಮನೆಯವರೆಲ್ಲ ಗೊತ್ತಿದ್ದಾರೆ ಅಂದ್ಮೇಲೆ ಜಾತಿ ಜಂಬಲ್ದಿನಿ ಗೊತ್ತಿರಕ್ಕಿಲ್ಲ. ನೋಡ್ ಚಕ್ರಿ, ಆ ಜಾಜಿ ಜಂಬಲ್ ದಿನಿ ಇದ್ದಾಳಲ್ಲ, ಅವಳು ಪಬ್ಲಿಕಲ್ಲಿ ನನಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ಬಿಡ್ತಾಳೆ. ನಾನು ಅವಳು ನಾಲ್ಗೆನ ಕತ್ತರಿಸ್ತೀನಿ ಅಂತ ಶಬ್ದ ಮಾಡ್ಬಿಟ್ಟಿದ್ದೆ. ಯಾಲ್ಲ, ಯಾರಾದ್ರೂ ಈ ತರ ಶಬ್ದಕ್ಕೆ ಮಾಡ್ತಾರೆ ಅಲ್ಲ, ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ, ಶಿಕ್ಷೆಗೆ ಕೊಡ್ತಾರೆ. ಈ ಭೂಮಿ ಮೇಲೆ ಹುಟ್ಟಾರ ಯಾರು ನನ್ನನ್ನು ಏನು ಮಾಡ್ಕೊಳಕ್ ಆಗೋದಿಲ್ಲ. ನೋಡು, ಈಗ ನಾನು ನಿನಗೆ ಕೇಳ್ದಷ್ಟು ಹಣ ಕೊಡ್ತೀನಿ, ಸೀದಾ ಒಳಗಡೆ ಹೋಗಿ ಆ ಜಾಜಿ ಜಂಬಲ್ದಿನಿ ನಾಲ್ಗೆನ ಕತ್ತರಿಸಿ ತಗೊಂಬಂದು ನನಗೆ ಕೊಡ್ತೀನಿ. ಕ್ಯಾಜಿ ತುಮ್ ऐसे बात करते हो? ಯಾರಾದ್ರೂ ಇಂಥ ಆದ್ಮಿ ಜೊತೆ ನಂಗೆ ಮಾತಾಡೋದು ನೋಡಿದ್ರೆ ನಮ್ದಕ್ಕೆ ಕೈಮಾ ಮಾಡ್ಬಿಡ್ತಾರೆ. ಹಟ್ಟೋಜಿ ಹಟ್ಟೋಜಿ. ಚಕ್ರಿ, ನೀವು ಮನೆ ಒಳಗಡೆಯಿಂದ ಆಚೆಗೆ ಬರ್ತಾ ಇದ್ದೀರಲ್ಲ, ನಿಮ್ದಕ್ಕೆ ಈ ಮನೆ ಒಳಗಡೆ ಇದ್ದಾರಲ್ಲ ಜನ, ಅವರು ಎಲ್ಲ ನಿಮ್ಗೆ ಚೆನ್ನಾಗಿ ಪರಿಚಯ ಇದ್ದಾರೆ? ಚೆನ್ನಾಗಿ ಪರಿಚಯ ಇದ್ದಾರೆ. ನಿಮ್ದಕ್ಕೆ ಯಾರು? ನಮ್ದಕ್ಕೆ ಹೆಸರು ರಹೀಂ ಸಾಬು ಅಂತ. ನೋಡು ಚೋಕ್ರಿ, ನಾನು ಹೇಳಿದ್ದು ಕೆಲಸ ನೀನು ಮಾಡೋದಾದ್ರೆ ನಿಮ್ದಕ್ಕೆ ನಾವು 1 ಲಕ್ಷಕ್ಕೆ ಕೊಡ್ತಾರೆ. 1 ಲಕ್ಷಕ್ಕೆ ಕೊಡ್ತಾರೆ? ಏನು ಕೆಲಸ ಮಾಡ್ಬೇಕು? ತುಂಬಾ ಸುಲಭವಾದ ಕೆಲಸ. ಈ ಮನೆ ಒಳಗಡೆ ಜಾಜಿ ಜಂಬಲ್ಗೆ ದಿನ್ನಿ ಅಂತ ಒಂದು ಹೆಂಗಸು ಐತೆ. ಆ ಹೆಂಗಸುದು ನಾಲ್ಗೆಗೆ ಕಟ್ ಮಾಡಿ ನೀವು ತಂದು ನಮ್ಗೆ ಕೊಟ್ರೆ ನಮ್ದಕ್ಕೆ ನಿಮ್ಗೆ 1 ಲಕ್ಷಕ್ಕೆ ಕೊಡ್ತಾರೆ. ನಾನು ಆಯಮ್ಮಂದು ನಾಲ್ಗೆ ಕಟ್ ಮಾಡಕ್ಕಿಲ್ಲ. ಯಾಕೆ? ನಾಲ್ಗೆ ಕಟ್ ಮಾಡ್ಬಿಟ್ರೆ ಜಾಜಿ ಜಂಬಲ್ದಿನಿ ಸದ್ಗೆ ಹೋಗ್ತದೆ. ಅಯ್ಯೋ, ಸೌತೋಯ್ತದೆ ಬಿಡು. ಈಗ ನಿಮ್ದು ನಮ್ದಕ್ಕೆ ಮಾತು ಕೇಳಿಲ್ಲ ಅಂತ ಇಟ್ಕೋ, ನಾನು ಏನು ಮಾಡ್ತೀನಿ ಗೊತ್ತಾ? ಏನು ಮಾಡ್ತೀರಾ? ಅವ್ರದ್ದು ನಾಲ್ಗೆಗೆ ಬದಲಾಗಿ ನಿಮ್ದು ನಾಲ್ಗೆಗೆ ಕಟ್ ಮಾಡ್ಬಿಡ್ತೀನಿ. ನಾಲ್ಗೆಗೆ ಕಟ್ ಮಾಡ್ತೀನಿ, ಆದ್ರೆ ಜಾಜಿ ಜಂಬಲ್ದಿನಿ ಈಗ ಮನೆಗೆ ಇಲ್ಲ. ಯಾರು ಇಲ್ದೆ ಟೈಮ್ ನೋಡ್ಕೊಂಡು ಆ ನಾಲ್ಗೆನ ಕಟ್ ಮಾಡಿ ನಿಮ್ಗೆ ತಂದು ಕೊಡ್ತೀನಿ. ಅಚ್ಚಿ ಚಕ್ರಿ, ಅಡ್ವಾನ್ಸ್ ಹಾಕೊಡ್ಲಾ? ನೈ ನೈ, ಪೂರಾ ಕೆಲಸ ಹೋನೆ ಕೆ ಬಾದ್ ಫುಲ್ ಅಮೌಂಟ್ ಲೇತಾ ಆತು. ಜಾವ ಜಾವ ಜಾವ. ಆ ರೌಡಿ ಕಾರ್ಡ್ನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಬುರ್ಕ ಹಾಕೊಂಡು ಹೊರಗಡೆ ಹೋದ್ರೆ ಆ ರೌಡಿ ಮುಸ್ಲಿಂ ವೇಷ ಹಾಕೊಂಡು ನನ್ನನ್ನೇ ಫಾಲೋ ಮಾಡ್ತಾನೆ. ಆ ರೌಡಿ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾನಂತೆ. ಕಣೆ, ಈ ಕಾಟದ ಜೊತೆ ಆ ಕಾಟನು ಶುರುವಾಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮತ್ ಯಾಕೆ ಸುಮ್ಮನಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ವಾ? ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಪೊಲೀಸ್ನವ್ರು ತಗೊಳಕ್ ರೆಡಿ ಇಲ್ಲ. ಯಾರಾದ್ರೂ ಬಂದು ಚೂರಿಗಿರಿ ಹಾಕಿದ್ರೆ ಬಂದ್ ಹೇಳಿ ಪ್ರೊಟೆಕ್ಷನ್ ಕೊಡ್ತೀವಿ. ಅವ್ರು ರೇಗ್ಸಿದ್ರು ಇವ್ರು ರೇಗ್ಸಿದ್ರು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಕೊಡಕ್ ಆಗಲ್ಲ, ನೀವೇ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ಮತ್ತೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಇನ್ನೇನ್ ಮಾಡ್ಲಿ, ಸ್ವಲ್ಪ ದಿವಸ ಬುರ್ಕಾ ಹಾಕೊಂಡೆ ಟೈಮ್ ಪಾಸ್ ಮಾಡ್ತೀನಿ. ನೀವೇನಾದ್ರೂ ಬುರ್ಕಾ ಹಾಕೊಂಡ್ ರಸ್ತೆಗೆ ಇಳಿದ್ರೆ ಆ ಬಿಸ್ಲಿಗೆ ಬುರ್ಕಾ ತರನೇ ನೀವು ಒಂದಲ್ಲ ಒಂದಿನ ಕಪ್ಪಗಾಗ್ಬಿಡ್ತೀರಾ. ಅಳಿಯಂತಿಲೆ ಬೆಡ್ಶೀಟ್ ಹೊತ್ಕೊಂಡು ಓದುಳ್ಕೊಂಡು ಸುಂಡಿರಿ ಥರ ಕೂತಿದ್ದೀರಲ್ಲ, ಯಾಕೆ? ಹಗಲೊತ್ನಲ್ಲೇ ಚಳಿನೇ? ಅಂತ ಚಳಿ ಏನಿಲ್ಲಪ್ಪ. ಮತ್ತೆ ಏನ್ ದೊಡ್ಡ ರೋಗ ಬಂದಿದೆ ಅಂತ ಈಗ ನಡು ಮನೇಲಿ ಕೂತಿದ್ದೀರಿ. ಅದನ್ನ ಬೊಗಳಿ ಇವ್ರಿಗೆ ಇಷ್ಟಿಷ್ಟು ಹಾಕ್ತಾಳೆ, ಚೆನ್ನಾಗಿ ತಿಂದ್ಕೊಂಡು ಲೂಮಲ್ಲಿ ಹೋಗಿ ಬಿದ್ಕೊಡಿ. ಯೋಗ್ಯತೆ ಅದು ಮುಂದಾಗೋದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಮಾಡಿಕೊಂಡೆ, ಕೈಕಲ್ ನಡ್ಕ ಶುರುವಾಯ್ತು. ಏನ್ ಕಲ್ಪನೆ ಮಾಡ್ಕೊಂಡ್ಲಿ? ಅದೇ ನಮ್ಮ ಜಾಜತ್ಗೆ ನಾಲ್ಗಿನ ಆ ರಾಜಪ್ಪ ಬಂದು ಕತ್ತರಿಸ್ತಾನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಸ್ವಲ್ಪ ಜ್ವರ ಬಂದಂಗೆ ಆಯ್ತು. ಅಲ್ಲ ಅಳಿಗಂದಿಲೆ, ಆ ಲೌಡಿ ಲಾಜಪ್ಪ ಕತ್ತರಿಸೋದು ನನ್ನ ಸೊಸೆ ನಾಲ್ಗೆ. ಅವಳೇ ಧೈರ್ಯವಾಗಿದ್ದಾಳೆ ಅಂದಾಗ ನೀವ್ ಯಾಕೆ ಗಡಗಡ ಅಂತ ನಡುತ್ತೀನಿ? ಅಷ್ಟೇ ಅವ್ರೆ, ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡು. ಅದೇ ಇಂಟರ್ಲಿಂಕ್ ಇದೆಯಾ, ಅದನ್ನ ಬೊಗಳಿ. ಆಯ್ತು, ಇವಾಗ ನಾಳೆನೆ ಆ ರಾಜಪ್ಪ ಬಂದು ನಮ್ಮ ಜಾಜತ್ಗೆ ನಾಲ್ಗೆನ ಕತ್ತರಿಸ್ತಾನೆ ಅಂತ ಇಟ್ಕೊಳ್ಳಿ. ಆಗ ತಮ್ಮ ಪ್ರಾಣ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಜಾಜತ್ಗೆ ನನ್ನ ಸಪೋರ್ಟ್ಗೆ ಅಂತ ಕರೀತಾ ಇರ್ತಾರ. ಸಪೋರ್ಟ್ ಮಾಡದೇ ಇದ್ರೆ ಆಯ್ತು. ಆಯ್ತಮ್ಮ, ನಿನ್ನ ದಾರಿಗೆ ಬರ್ತೀನಿ. ನಾನು ಜಾಜತ್ಗೆ ನಾನು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತೀನಿ. ಆಗ ನಮ್ಮ ಜಾಜತ್ಗೆ ನನ್ನ ಕಣ್ಣು ಮುಂದೆ 200 ರೂಪಾಯಿ ಬಿಸಾಕ್ತಾರ. ಆಗ ನಾನು ಏನು ಮಾಡಲಿ? ತಗೋಬಿಡಿಪ್ಪ. ಅಯ್ಯೋ,
ಆಡೋ ಮಾತುಗೊಂದು ಅರ್ಥ ಬೇಡ್ವೇನಮ್ಮ? ನನ್ನ ಕಣ್ಣು ಮುಂದೆ ಯಾರು 200 ರೂಪಾಯಿ ಬಿಸಾಕಿದ್ರೆ ನಾನು ತಗೊಳ್ದಿರಕ್ಕಾಗತ್ತಾ? ನನ್ನ ಕ್ಯಾರೆಕ್ಟ್ರಿಗೆ ಅವಮಾನ ಅಲ್ವೇ? ಸರಿ ಸರಿ, ಆ ದುಡ್ಡನ್ನ ತಗೊಂಡ್ಲಿ ಅಂತ ಇಟ್ಕೊಳ್ಳೋಣ. ಆಮೇಲೆ ಏನಾಗುತ್ತೆ? 200 ರೂಪಾಯಿ ತಗೊಂಡ ತಪ್ಪಿಗೆ ನಾನು ನಮ್ಮ ಜಾಜತ್ಗೆ ಸಪೋರ್ಟ್ ಮಾಡ್ತೀನಿ. ಏ ರಾಜಪ್ಪ, ನಮ್ಮ ಜಾಜತ್ಗೆ ನಾಲ್ಗೆನ ಕತ್ತರ್ಸಕ್ ಬರ್ತೇನಲ್ಲೇ ಅಂತ ನಾನು ನಾಲ್ಗೆ ಆಚೆ ತೆಗಿತೀನಿ. ನಮ್ಮ ಜಾಜತ್ಗೆ ನಾಲ್ಗೆನ ಕತ್ತರಿಸೋ ಬದಲು ನನ್ನ ನಾಲ್ಗೆ ಕತ್ತರಿಸ್ತಾನೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದೆ, ಲೈಟ ಜ್ವರ ಬಂದಂಗಾಯ್ತು. ಗಂಡುಗಲಿ ವಂಶದ ಮನೆ ಅಳಿಯನಾಗಿ ಈ ಥರ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗಲಿಲ್ವೇ? ಗಂಡಸು ಅಂತ ನಿಮಗೆ ನೀವೇ ಹೇಳ್ಕೋಬೇಕು. ಈಗ ಮನೇಲಿ ನಡುಗಿ ಸಾಯೋದಕ್ಕಿಂತ ಯಾವ್ದಾದ್ರೂ ಕಾಡ್ಗೆ ಹೋಗಿ ನಾಯಿ ನದಿಗಳ ಪಾಲಾಗಿ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ತೀನಿ. ಏನಾಯ್ತಮ್ಮ? ಯಾಕಮ್ಮ ಹೀಗೆ ಕಿರ್ಚ್ಕೊಂಡು ಬರ್ತಾ ಇದೀಯಾ? ಮತ್ತೆ ನನ್ನ ಬೆಡ್ರೂಮ್ ಅಲ್ಲಿ ಒಂದು ರಾಕ್ಷಸನ ಕ್ಯಾಲೆಂಡರ್ ಇದೆ, ಅವ್ನ ನಾಲ್ಗೆ ಕಟ್ಟಾಕ್ಬಿಡಿದೆ. ಯಾರದನ್ನೆಲ್ಲ ಹಾಕಿದ್ದು? ಅಯ್ಯೋ, ನಮ್ಮ ಮನೇಲಿ ಯಾರಮ್ಮ ಹಾಕಕ್ ಹೋಗ್ತಾಳೆ? ನನಗನ್ಸುತ್ತೆ ಈ ಕೆಲಸ ಆ ಲೌಡಿ ರಾಜಪ್ಪಂದೇ ಇರ್ಬೇಕು. ರೌಡಿ ರಾಜಪ್ಪ ನನ್ನ ಬೆಡ್ರೂಮಿಗೆ ಬಂದಿರ್ತಾನ? ಕೊಲೆ ಮಾಡ್ಬೇಕು ಅಂತಿಲ್ಲ ಅವಳು. ಬೆಡ್ರೂಮ್ಗೂ ಬರ್ತಾಳೆ, ಬಾತ್ರೂಮ್ಗೂ ಬರ್ತಾಳೆ. ನೀನು ಮಾಡೋ ಕೆಲಸ 1 2? ಅಯ್ಯೋ, ನಿನಗೆ ಬುದ್ಧಿ ಹೇಳಕ್ಕೆ ನನ್ನ ಕೈಲಾಗಲ್ಲಮ್ಮ. ನಮ್ಮ ಯಜಮಾನ್ರು ಮುಂದೆ ಆಗೋದನ್ನ ನೆನ್ಸ್ಕೊಂಡು ಈಗಲೇ ಸ್ವರ್ಗ ಹೋಗ್ತಾ ಇದ್ದಾರೆ. ನಿನ್ಗೆ ನನ್ನ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇದೆಯಾ? ಥ್ಯಾಂಕ್ ಯು ವೆರಿ ಮಚ್. ಜಾಜತ್ಗೆ ನನಗೆ ನಿಮ್ಮ ಬಗ್ಗೆ ಕನ್ಸರ್ನ್ ಇಲ್ಲ, ನನ್ನ ಬಗ್ಗೆ ಕನ್ಸರ್ನು. ನಾನು ನಿಂಗೆ 200 ರೂಪಾಯಿ ಕೊಟ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ನೋಡು, ಈ ತರ 200 ರೂಪಾಯಿ ಕೊಡ್ತೀನಿ ತಂದಾಗ ನಾನು ಅದಕ್ಕೆ ಬೇಡ ಅನ್ನಿ. ಕೊಡಿ ಜಾಜತ್ಗೆ, ಮಸಾಲೆ ದೋಸೆ ತಿನ್ಕೊಂಬಂದ್ರೆ ಜ್ವರ ಕಡಿಮೆ ಆದ್ರೂ ಆಗಬಹುದು. ಅಳಿಯಂದಿಲೆ, ನಿಮ್ಮಂಥ ಭಂಡ ಜನ್ಮನ ನಾನು ನೋಡೇ ಇರಲಿಲ್ಲ. ಅತ್ತೆಯವ್ರೆ, ಇದನ್ನ ಪಡೆಯೋದಕ್ಕೋಸ್ಕರ ನಾನು ಎಷ್ಟೆಲ್ಲೋ ಕತೆ ಕಟ್ಟದೆ ನೋಡಿದ್ರೆ ಈಗ್ಲಾರು ಗೊತ್ತಾಯ್ತಾ ನಾನೆಂತ ಚಾಣಾಕ್ಷ ಅಂತ. ಅತ್ತೆ, ಈಗ ನಾನು ಏನ್ ಮಾಡ್ಲಿ? ಈಗಲೂ ಕಾಲ ಮಿಂಚಿಲ್ಲಮ್ಮ. ನಾನು ಕೆಟ್ಟದಾಗಿ ಭಾಷಣ ಮಾಡಿದ್ದು ತಪ್ಪಾಯ್ತು. ಇನ್ಮೇಲೆ ಈ ಥರ ಮಾತಾಡೋಲ್ಲ ಅಂತ ಕ್ಷಮೆ ಕೇಳ್ಕೊ. ಎಲ್ಲ ಸಲ ಹೋಗ್ಬಿಟ್ಟು ನೋ, ಯಾವುದೇ ಕಾರಣಕ್ಕೂ ಆ ರೌಡಿ ರಾಜಪ್ಪಗೆ ನಾನು ಸಾರಿ ಕೇಳಲ್ಲ. ಕೇಳಲ್ಲ ಅಂದ ಮೇಲೆ ಅದ್ಯಾವುದೋ ಬುಲ್ಕ ತಂದಿದ್ದೀಯಲ್ಲ, ಅದನ್ನ ಹಾಕೊಂಡು ಬೀದಿ ತುಂಬಾ ಓಡಾಡ. ಇಲ್ಲ ಅತ್ತೆ, ಆ ಬುರ್ಕ ಹಾಕೊಂಡು ಹೊರಗಡೆ ಹೋದ್ರೆ ಆ ರೌಡಿ ಮುಸ್ಲಿಂ ವೇಷ ಹಾಕೊಂಡು ಬಂದು ನನ್ನನ್ನ ಕಾಡಿಸ್ತಾನೆ. ಏನಮ್ಮ ಮಾಡ್ತೀಯಾ? ಒಂದ್ ಕೆಲಸ ಮಾಡ್ತೀನಿ, ನಾನು ಬಾಯ್ ವೇಷ ಹಾಕೋತೀನಿ. ಹುಡುಗಿಗೆ ಮೀಸೆ ಅಂಟಿಸಿದ್ರೆ ಹುಡುಗ ಆಗೋಲ್ಲ. ಅವನು ನನ್ನ ಹತ್ರ ಬಂದ್ರೆ ಹೇಯ್ ಎನ್ನಲ್ಲೇ ಅಂತೀನಿ. ಏನಲ್ಲೇ ಅಂತ ಬಾಯ್ ಓಪನ್ ಮಾಡಿದಾಗ ನಾಲ್ಗೆ ಈಚೆ ಬರುತ್ತಲ್ಲ, ಅದನ್ನ ಅವನು ಕಟ್ ಮಾಡ್ಕೊಂಡು ಹೋಗ್ತಾನೆ. ಸರ್, 1 ನಿಮಿಷ ನಿಂತ್ಕೊಳ್ಳಿ. ಎಸ್, ಹೇಳಿ, ಏನಾಗ್ಬೇಕಾಯ್ತು? ನೀವು ಗಂಡ್ಸ? ವಾಟ್ ಯು ಮೀನ್? ಮೀನ್ ತಿಂತೀರಾ ಅಂತ ಕೇಳಿದೆ. ಶಟ್ ಅಪ್. ಸೆಟಪ್ ಬರ್ಸ್ಬೇಕಾಗಿತ್ತಾ? ನನ್ನನ್ನು ಯಾಕೆ ತಾಡ್ದೆ, ಅದನ್ನ ಹೇಳಯ್ಯ. ಅದು ಏನಿಲ್ಲ, ಈ ಮನೆ ಒಳಗಡೆಯಿಂದ ಬರ್ತಾ ಇದ್ರಲ್ಲ, ಈ ಮನೇಲಿರೋರೆಲ್ಲ ನಿಮ್ಗೆ ಪರಿಚಯ ಇದ್ದಾರಾ? ಏ ಬುಲ್ಡು, ಪರಿಚಯ ಇಲ್ಲದೆ ಯಾರಯ್ಯ ಮನೆ ಒಳಗಡೆ ಹೋಗ್ತಾರೆ? ಈ ಮನೇಲಿ ಪಾಂಡ್ರಂಗ ಅಂತ ಇದಾನಲ್ಲ, ಅವ್ನು ನನ್ನ ಕ್ಲೋಸ್ ಫ್ರೆಂಡು. ಮೀಟ್ ಮಾಡೋಣ ಅಂತ ಬಂದಿದ್ದೆ, ಆಳೋದನ್ ಸಿಗ್ಲೇ ಇಲ್ಲ. ಅವ್ನು ಬಾವ್ ಮೈದ ಇದಾನಲ್ಲ ವಿಟ್ಲ, ಅವ್ನ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದ್ ಸರಿ, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಅದು ಏನಿಲ್ಲ, ನನಗೆ ಟೈಮ್ ಪಾಸ್ ಆಗ್ತಾ ಇರ್ಲಿಲ್ಲ ನೋಡಿ, ಹಾಗೆ ಹೋಗೋವರನ್ನೆಲ್ಲ ನೋಡ್ಕೊಂಡು ಈಗ ನಿಂತಿದ್ದೀನಿ ಅಷ್ಟೇ. ಸರಿ, ಯಾರನ್ನಾದ್ರೂ ಹೊಡೆಯೋದು ಬಡಿಯೋದು ಇದ್ರೆ ನನಗೆ ಹೇಳೋ, ಚೆನ್ನಾಗಿ ಹೊಡಿತೀನಿ. ಅಯ್ಯ, ನಾವು ಆ ಥರ ಜನ ಅಲ್ಲ. ಯಾರು ಹೊಡೆದು ನಮ್ಗೆ ಏನಾಗ್ಬೇಕು ಹೇಳಿ? ಸರಿ ಸರಿ, ಪಕ್ಕದಲ್ಲಿ ನಿಂತ್ಕೋ. ಹೋಗೋರು ಬರೋರಿಗೆ ತುಂಬಾ ತೊಂದರೆ ಆಗುತ್ತೆ. ಅಯ್ಯೋ, ನನ್ನ ಕನಸಿನ ರಾಜ. ಏ, ಯಾವಳೆ ನೀನು? ನನ್ನ ಹೆಸರು ಪಮ್ಮಿ ಅಂತ. ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ನಿನ್ನ ನೋಡ್ದಾಗಿಂದ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಬರ್ತೀಯಾ? ನಮ್ಮಮ್ಮಂಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನಾನ್ಯಾಕೆ ಬರಬೇಕು? ಯಾಕೋ ಏನೋ ನಿನ್ನ ನೋಡ್ದಾಗಿಂದ ನಿನ್ನ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿದೆ. ನಿನ್ ತರ ಸುಂದರವಾಗಿರೋ ಹುಡುಗರು ನಮ್ಮ ಹಳ್ಳಿಲಿ ಇಲ್ವೇ ಇಲ್ಲ. ಗೀಡು ಜೋಡಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಳ್ಳಿಗೆ ಹೋಗೋಣ, ಬರ್ತೀಯಾ? ಮದುವೆ ಆಗೋಣ. ಏಯ್, ನನಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಇನ್ನೊಂದ್ಸಲ ನನ್ನ ಹತ್ರ ಈಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ನಾನು ಅಷ್ಟೇ, ನನ್ ಮಾತು ಕೇಳಿಲ್ಲ ಅಂದ್ರೆ ಸುಮ್ನೆ ಇರಲ್ಲ. ಏನೇ ಮಾಡ್ತೀಯಾ? ರೌಡಿ ರಾಜಪ್ಪನ್ ಕರ್ಸ್ಲಾ? ನಿನಗೆ ರೌಡಿ ರಾಜಪ್ಪ ಗೊತ್ತಾ? ಗೊತ್ತಿಲ್ದೆ ಏನು, ನಾನು ಒಂದು ಕೂಗ್ ಹಾಕಿದ್ರೆ ಸಾಕು, ಓಡ್ ಬಂದ್ ನಿನ್ ಮೂಗ್ನ ಕುಯ್ದು ಬಿಡ್ತಾನೆ. ಕರೀಲ ರಾಜಪ್ಪನ್ನ? ಬೇಡ ಬೇಡ, ಏನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ನನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಷ್ಟೇ ತಾನೇ, ಕುಣಿ.
ನೀನು? ಇದೇನು ಗಂಡುಗಲಿ ವಂಶದ ಮನೆ ಅಂತ ತಿಳ್ಕೊಂಡು ಇಲ್ಲ ಧರ್ಮ ಛತ್ರ ಅಂತ ತಿಳ್ಕೊಂಡು ಹೇಗೆ ನುಗ್ಗುತ್ತೀಯಲ್ಲ? ಯಾವ್ದೋ ಹುಡುಗಿ ಅಟ್ಟಿಸ್ಕೊಂಡು ಬರ್ತಾ ಇದ್ಲು, ಅದಕ್ಕೆ ಮನೆ ಒಳಗಡೆ ನುಗ್ಗಿಬಿಟ್ಟೆ. ಅವಳು ಅಟ್ಟಿಸ್ಕೊಂಬಂದು ಅಂತ ನೀನು ನಮ್ಮನೆಗೆ ಹೋಗೋದೇನ ಚೆನ್ನಾಗಿದೆ. ಓಹೋ ಇಲ್ಲಿ ಬಂದ್ಯಾ ನೀನು? ಸರಿಯಾದ ಜಾಗಕ್ಕೆ ಬಂದು ತಗ್ಲಾಕೊಂಡಿದ್ಯಾ. ನನ್ ತಂಡಕ್ಕೆ ಬಂದ್ರೆ ಚೆನ್ನಾಗಿರಲ್ಲ. ಯಾಕೆ ಬರಬಾರ್ದು? ಯಾಕೆ ಅಂದ್ರೆ ನನ್ ಮದುವೆ ಆಗೋಗಿದೆ. ಹೆಂಡತಿ ಯಾರು? ಹೆಂಡತಿ ಅಲ್ಲ, ಗಂಡ. ಗಂಡನ? ಓಹೋ, ನೀವು ಆ ಟೈಪಾ? ನಾನು ಕೊಡೋ ಜಾಜಿ. ಏನಮ್ಮ ಇದು? ದಿನಕ್ಕೊಂದು ವೇಷ ಹಾಕೊಂಡು ಬೀದಿ ಬೀದಿ ಸುತ್ತಾ ಇದ್ರೆ ನೋಡಿದ ಜನ ಮಕ್ಕಗಿ ಅಲ್ವಾ? ಅದಕ್ಕೆ ನನ್ನ ಮಗಳನ್ನ ಛೋ ಬಿಟ್ಟು ನಿನ್ನ ನಮ್ಮ ಮನೆಗೆ ಬಲ ಹಾಗೆ ಮಾಡಿದೆ. ಜಾಜಕ್ಕೆ ಹೀಗೆ ಹೇಳ್ತೀನಿ ಅಂತ ಬೇಜಾ ಮಾಡ್ಕೋಬೇಡಿ. ನೀವ್ ಯಾರು? ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಈ ತರ ತಲೆ ಮರೆಸ್ಕೊಂಡು ತಿರ್ಗಾಡ್ತಿದ್ರಲ್ಲ, ನೀವು ಎಲೆಕ್ಷನ್ ನಿಲ್ಲದ್ ಯಾವಾಗ? ಎಲೆಕ್ಷನ್ ಅಲ್ಲಿ ಗೆಲ್ಲದ್ ಯಾವಾಗ? ಸಮಾಜ ಸೇವೆ ಮಾಡೋದ್ ಯಾವಾಗ? ಜಾಜಿ ಜಂಬಲ್ ತಿನ್ನಿ ಮೂತಿ ಮೇಲೆ ಮೀಸೆ ಅಂಟಿಸ್ಕೊಂಡಿದ ತಕ್ಷಣ ಹೆಂಗ್ಸು ಗಂಡ್ಸಾಗೋದಿಲ್ಲ. ನೀನೇ ಜಾಜಿ ಜಂಬಲ್ ದಿನ್ನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಒಂದು ವಾರದಿಂದ ಯಾವ ವೇಷದಲ್ಲಿ ಹೊರಗಡೆ ಹೋಗ್ತಾ ಇದ್ದೆ, ಯಾವ ವೇಷದಲ್ಲಿ ಒಳಗಡೆ ಬರ್ತಾ ಇದೆ ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಹೆದರ್ಕೋಬೇಡ, ನಾನು ನಿನಗೇನು ಮಾಡೋದಿಲ್ಲ. ಯಾಕೆಂದ್ರೆ ಈಗಾಗಲೇ ನೀನು ಸಾಕಷ್ಟು ಬುದ್ಧಿ ಕಲ್ತಿದೀಯ. ಏನ್ ಹೇಳ್ತಾ ಇದ್ಯಾ? ಒಂದು ವಾರದಿಂದ ನೀನು ಪದರ್ಗುಡ್ತಾ ಇದೆಯಲ್ಲ, ಅದನ್ನ ನಾನು ನೋಡ್ತಾನೆ ಇದ್ದೀನಿ. ನನಗೆ ಅಷ್ಟು ಸಾಕು. ಅಂದ್ರೆ ನೀನ್ ನನ್ನ ನಾಲ್ಗೆನ ಕಟ್ ಮಾಡಲ್ವಾ? ಈಗ ಕಟ್ ಮಾಡೋದಿಲ್ಲ. ಮುಂದೆ ನೀನೇನಾದ್ರೂ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ ನನ್ನ ಕಿವಿಗೆ ಬಿತ್ತು ಅಂದ್ರೆ ನಾಲ್ಗೆ ಜೊತೆ ನಿನ್ ಮೂಗುನು ಕಚಕ್ ಅಂತ ಕಟ್ ಮಾಡ್ಬಿಡ್ತೀನಿ.